ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ದಿವಸ ಎಲ್ಲರಿಗೂ ಪ್ರೀತಿಯ ಇಷ್ಟವಾದಂತಹ ಒಂದು ಬನಾನಾ ಬನ್ಸ್ ಮಾಡೋದನ್ನು ತೋರಿಸ್ತೀನಿ. ಆಶೀರ್ವಾದ ಗೋಧಿ ಹಿಟ್ಟು ತೊಗೊಂಡಿನಿ, ಒಂದೆರಡು ಬೌಲ್ ಹಾಕೋತೀನಿ. ಬೌಲ್ಗೆ 2 ಬೌಲ್ ಗೋಧಿ ಹಿಟ್ಟು ತೊಗೊಂಡಿನಿ. ಇದಕ್ಕೆ ಚಿಟಿಕೆ ಉಪ್ಪು ಹಾಕೋನು. ಸೇರಿಸಿ ಮಂಗಳೂರು ಉಡುಪಿ ಸೈಡ್ ಭಾಳ ಮಾಡ್ತಾರೆ ರೀ ಇವನ್ನ. ಹೋಟೆಲ್ನಾಗೂ ಸಿಗ್ತಾವೆ, ಟೇಸ್ಟಿಯಾಗಿರ್ತಾವೆ, ಹೆಲ್ದಿ ಕೂಡ. ಚಿಟಿಕೆ ಉಪ್ಪು ಹಾಕೋನು, 1 ಸ್ಪೂನ್ ಜೀರಿಗೆ ಹಾಕೋನು, ಒಂದು ಚಿಕ್ಕ ಬೌಲಿಗೆ 1 ಬೌಲ್ ಸಕ್ಕರೆ ಹಾಕೋನು, ಚಿಕ್ಕ ಬೌಲಿಗೆ 1 ಬೌಲ್ ಸಕ್ಕರೆ ಹಾಕೋನು. ಒಂದು ಬೌಲ್ ಮೊಸರು ಹಾಕೋನು. ಆನಂತರ ಪಚ್ಚಬಾಳೆ ಹಣ್ಣು ತೊಗೋಬೇಕಿಲ್ಲ, 4 ಹಣ್ಣು ತೊಗೊಂಡೇನಿ. ದೊಡ್ಡ ಸೈಜಿಲ್ಲವು, ಮೀಡಿಯಮ್ ಸೈಜ್ ಅದಾವು. ಹಣ್ಣಾದಂಥ ಪಚ್ಚಬಾಳೆ ಹಣ್ಣು 4 ತೊಗೊಂಡೇನಿ. ಇವನು ಮ್ಯಾಶ್ ಮಾಡೋಣ. ಮನೆಯೊಳಗೆ ಭಾಳಷ್ಟು ಬಾಳೆಹಣ್ಣು ಇದ್ದಾಗ ಕೆಟ್ಟು ಹೋಗ್ತಾವು ಅಂದಾಗ, ಹಣ್ಣಾಗಿದ್ವು ಅಂದಾಗ ಸ್ವಲ್ಪ ಮೇಲೆ ಕಪ್ಪಾದ್ರೆ ಮಕ್ಕಳು ತಿನ್ನಂಗಿಲ್ಲ. ಆವಾಗ ಈ ಬನಾನಾ ಬನ್ಸು ರೆಡಿ ಮಾಡಿರಿ, ಎಲ್ರಿಗೂ ಇಷ್ಟ ಆಗ್ತಾವೆ. ಇದನ್ನು ಮ್ಯಾಶ್ ಮಾಡ್ಕೊಳ. ಚಲೋ ಹಣ್ಣಾಗಿರ್ಬೇಕು ಅವು. ಬೆಳಗಿನ ಟಿಫನ್ಗಾಗಲಿ ಸಾಯಂಕಾಲ ಟಿಫನ್ಗಾಗಲಿ ಸೂಪರಾಗಿರ್ತವೆ. ಇದ್ರ ಜೋಡಿ ವೆಜ್ ಗ್ರೇವಿ ಮಾಡಬೇಕು. ನೋಡಿರಿ, ಈ ಥರ ಮ್ಯಾಶ್ ಮಾಡಿ ಆ ಹಿಟ್ಟಿನಾಗ ಹಾಕಿ ಚಲೋ ಹೊತ್ನಂಗೆ ಕಲಿಸ್ಬಿಡೋಣ. ಇದಕ್ಕೆ ನೀರೇ ಹಾಕಿಲ್ಲ ನಾನು, ಮೊಸರು ಬಾಳೆಹಣ್ಣು ಸಾಕು, ಚೆಂದ ಕಲಿಸ್ಬಿಡೋಣ. ಪೂರಿ ಹಿಟ್ಟಿನ ಹದಕ್ಕೆ ಕಲಿಸ್ಬೇಕು. ಯಾರೆಲ್ಲ ನನ್ನ ಚಾನಲ್ ನೋಡಕತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ. ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲಿಗೆ ಬೇಕು. ನೋಡಿರಿ, ಈ ಥರ ಚೆಂದ ಕಲಿಸ್ಬಿಡೋಣ. ಆನಂತರ ಮೇಲೆ ಸ್ವಲ್ಪ ಎಣ್ಣೆ ಸವರಿ ರೆಸ್ಟಿಗಿಡಬೇಕು. ಇದನ್ನು ನೋಡಿರಿ, ಕಲಸಿದ ನಂತರ ಬೆಳಗ್ಗೆ ಮಾಡ್ಬೇಕಂದ್ರೆ ರಾತ್ರಿ ಕಲಸಿಡಬೇಕು, ರಾತ್ರಿ ಮಾಡ್ಬೇಕಂದ್ರೆ ಬೆಳಗ್ಗೆ ಕಲಸಿಡಬೇಕು. ಪೂರ್ತಿ ಇಡೀ ದಿನ ನೆನಿಬೇಕು ರೀ ಇದು, ಅಂದ್ರೆ ಬನ್ಸ್ ಚೆನ್ನಾಗಿ ಬರ್ತಾವೆ. ಈಗ ನಾ ರಾತ್ರಿ ಕಲಸಿಡಾಕತ್ತೀನಿ, ಬೆಳಗಿನ ಟಿಫನಿಗೆ ಮಾಡ್ತಾನೆ. ಇದನ್ನ ನೈಟ್ ಕಲಸಿಟ್ಟು ಬೆಳಗ್ಗೆ ಮಾಡ್ತೀನಿ. ಯಾಕೆ ಇನ್ನೂ ಸ್ವಲ್ಪ ಹಿಟ್ಟು ಬೇಕು ಅನ್ನಿಸ್ತು, ಹಾಕ್ಕೊಳಕತ್ತೀನಿ. ಅದು ಪುರಿ ಹದಕ್ಕೆ ಕಲಸಿಡಬೇಕು ಒಟ್ಟು. ಯಾರೆಲ್ಲ ಇಷ್ಟಪಡ್ತೀರಿ ಬನಾನಾ ಬನ್ಸನ್ನ ನೀವು ಮಾಡ್ಕೊರಿ. ನೋಡಿರಿ, ಈಗ ಎಣ್ಣೆ ಕಾಯಕಟ್ಟೇನಿ. ಬೆಳಗ್ಗೆ ಇದು ನೈಟ್ ಕಲಸಿಟ್ಟಿದ್ದೆ ಹಿಟ್ಟನ್ನು, ಬೆಳಗ್ಗೆ ಮಾಡಾಕತ್ತಾನೆ ಟಿಫನಿಗೆ. ನೋಡಿರಿ ಎಷ್ಟು ಸ್ಮೂತ್ ಆಗೈತಿ, ಸೂಪರಾಗಿ ಬರ್ತಾವೆ ನೋಡಿರಿ ಈ ಬನ್ಸು. ಇವಾಗ ಪುರಿ ಸೈಜಿಗೆ ಲಟ್ಟಿಸಿ, ಪುರಿ ಹಂಗೆ ತೆಳ್ಳಗಿರಬಾರ್ದು, ದಪ್ಪ ಇರ್ಬೇಕು. ಸ್ವಲ್ಪ ಪುರಿ ಉಳ್ಳಿಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೋಬೇಕು.
ತೊಗೊಂಡು ಲಟ್ಸೋಣ ಈಗ. ನೋಡಿರಿ, ದಪ್ಪ ಮಾಡಬೇಕು. ಇವನ್ನ ಅದಕ್ಕೆ ಪುರಿ ಉಳ್ಳಿಕ್ಕಿಂತ ಜಾಸ್ತಿ ತೊಗೋಬೇಕು, ಸ್ವಲ್ಪ ದೊಡ್ಡಕ್ಕೆ ತೊಗೋಬೇಕು. ಹಿಟ್ಟು ಹಚ್ಚಿ ಲಟ್ಟಿಸಿ ಎಣ್ಣೆಯೊಳಗೆ ಕರೆದು ಬಿಟ್ರೆ ಮುಗೀತು ನೋಡಿರಿ. ಕಾದಂಥ ಎಣ್ಣೆಯೊಳಗೆ, ಎಣ್ಣೆ ಆಲ್ರೆಡಿ ಕಾಯಕ್ಕಿಟ್ಟೆ ನಾನೀಗ. ಇದಕ್ಕೆ ಮಿಕ್ಸ್ ವೆಜ್ ಗ್ರೇವಿ ಮಾಡೇನಿ ಇದ್ರ ಜೋಡಿ ನಾನು. ಸೂಪರ್ ಕಾಂಬಿನೇಷನ್ನು. ಸ್ಮೂತಾಗೈತೆ ಹಿಟ್ಟು ನೆನೆದು. ನೋಡಿರಿ, ಈ ಥರ ಲಟ್ಟಿಸಿ ಇವನ್ನ ಎಣ್ಣೆಯೊಳಗೆ ಕರೆದ್ಬಿಟ್ರೆ ಬನಾನಾ ಬನ್ಸ್ ರೆಡಿ ಆಗ್ತಾವೆ. ನಾವು ಬೆಳಗಿನ ಟಿಫನ್ಗೆ ಇದನ್ನ ಮಾಡೇವಿ ನೋಡಿರಿ. ಈಗ ಎಣ್ಣೆಯೊಳಗೆ ಬಿಡೋಣ. ಎರಡು ಮಾಡಿ ತೋರ್ಸೇನಿಲ್ಲೇ. ನೀವು ಕೂಡ ಈ ಥರ ಮಾಡಿಕೊಂಡು ತಿನ್ನಿರಿ. ಸೂಪರ್ ಟೇಸ್ಟಿ ಆ್ಯಂಡ್ ಹೆಲ್ದಿ. ಬುರ್ರಂತ ಉಬ್ಬತಾವ್ರಿ ಎಣ್ಣೆಯೊಳಗೆ ಹಾಕತ್ಲೆ. ನೋಡಿರಿ ಎಷ್ಟು ಚಂದ ಉಬ್ಬತಾವೆ ನೋಡಿರಿ. ಫುಲ್ಲು ಉಬ್ಬಿ ಬಿಡ್ತಾವೆ. ಕಲರ್ ಚೇಂಜ್ ಆಗಬೇಕು. ಚಂದ ಬೆಂದಿವನ್ನ ಪ್ಲೇಟಿಗೆ ತೆಗಿಬೇಕು. ಇಲ್ಲಿ ಎರಡು ಬನ್ಸನ್ನು ಕರೆದು ನಿಮಗೆ ತೋರಿಸೇನಿ. ಮಕ್ಕಳಿಗೆ ತುಂಬ ಇಷ್ಟ ಆಗ್ತಾವೆ, ಮಾಡಿಕೊಡ್ರಿ. ನೋಡಿರಿ, ಬೇಯ್ತೀಗ ಕಲರ್ ಚೇಂಜ್ ಆಯ್ತು. ತೆಗ್ಯಾನು ಇಷ್ಟಾದ್ರೆ ಸಾಕು. ಇನ್ನೊಂದನ್ನು ಬೇಯಿಸಿ ತೋರಿಸ್ತಾನೀಗ. ನಿಮಗೆ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡವು ಮಾಡಿರಿ. ದಪ್ಪ ಇರಬೇಕು, ತೆಳ್ಳಗಿರಬಾರ್ದು. ಪುರಿಕ್ಕಿಂತ ದಪ್ಪ ಇರಬೇಕು. ಇದೊಂದು ಫ್ರೈ ಮಾಡಿ ತೋರಿಸ್ತಾನೆ ನೋಡಿರಿ. ಸ್ವಲ್ಪ ಫ್ರೆಶ್ ಮಾಡ್ಬೇಕು ಎಣ್ಣೆಗೆ ಹಾಕಿಂದ. ಉಬ್ಬಿ ಬಿಡ್ತತಿ, ಚೆನ್ನಾಗಿ ಉಬ್ಬಿ ಬರ್ತಾವೆ ನೋಡಿರಿ. ಪೂರ್ತಿ ಉಬ್ಬುತ್ತು. ಈಗ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾನೆ. ನೀವು ಕೂಡ ಮಾಡಿಕೊಂಡು ಸರಳ ವಿಧಾನ ಐತಿ, ಏನು ಕಷ್ಟದ್ದಿಲ್ಲ. ಇದನ್ನು ರುಚಿ ನೋಡಿ ಕಮೆಂಟ್ ಹಾಕ್ರಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ. ಮುಂದಿನ ಹೊಸ ರೆಸಿಪಿಯಿಂದ ಸಿಗುತ್ತೇನೆ. ಎಲ್ಲರಿಗೂ ನಮಸ್ಕಾರ ರೀ.